ಕಥೆಯ ಶೀರ್ಷಿಕೆ ನಿನಗಾಗಿ ಓಡೋಡಿ ಬಂದೆ. ಅಧ್ಯಾಯ 1. ಅದೊಂದು ಸುಂದರವಾದ ಪುಟ್ಟ ಊರು. ಪುಸ್ತಕಗಳಲ್ಲಿ ಸಿನಿಮಾಗಳಲ್ಲಿ ಬರುವಂಥ ಟಿಪಿಕಲ್ ಮಲೆನಾಡಿನ ಹಳ್ಳಿಯದು. ಸುತ್ತಲೂ ಹಸಿರು ಹೊದ್ದಿರೋ ಬೆಟ್ಟ ಗುಡ್ಡ, ಚಿಲಿಪಿಲಿಗಳ ಕಲರವ, ಕಾಡು ಹೂಗಳ ಪರಿಮಳ. ಜೋಪಡಿಯೊಳಗೆ ಸಣ್ಣದೊಂದು ಆಫೀಸ್. ಎಲ್ಲವನ್ನು ನೋಡುತ್ತಿದ್ದಂತೆಯೇ ಖಂಡಿತವಾಗಿಯೂ ನನ್ನ ಅನ್ಶಿ ಇಲ್ಲೇ ಇರ್ತಾಳೆ ಎನಿಸಿತ್ತು ಆರುಷ್ಗೆ. ನಮಸ್ತೆ ಸರ್, ನಾನು ಆರುಷ್ ಅಂತ. ಅನ್ಶಿ ಎಂದು ತುಸು ಹಿಂಜರಿಯುತ್ತಲೇ ಹೇಳಿದ. ಓ, ಅನ್ಶಿ ಮೇಡಮಾ? ಮೇಡಮ್ ಇವತ್ತು ರಜೆ, ನಾಳೆ ಬನ್ನಿ ಸಿಗ್ತಾರೆ ಎಂದ ಅಲ್ಲಿಯ ಸ್ಟಾಫ್. ಅವರ ಮನೆ ವಿಳಾಸ ಕೊಟ್ಟರೆ ನಾನು ಅಲ್ಲೇ ಹೋಗಿ ಮೀಟ್ ಆಗ್ತೀನಿ ಎಂದನು ಆರುಷ್. ಅಯ್ಯೋ, ಕ್ಷಮಿಸಿ, ಹಾಗೆಲ್ಲ ವಿಳಾಸ ಕೊಡೋಕೆ ಆಗಂಗಿಲ್ಲ ಎಂದನು ಆ ವ್ಯಕ್ತಿ. ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ತುಂಬ ದೂರದಿಂದ ಬಂದಿದ್ದೇನೆ, ನನಗಿಲ್ಲಿ ಬೇರೆ ಯಾರೂ ಗೊತ್ತಿಲ್ಲ ಎಂದನು ಆರುಷ್. ಇಲ್ಲ ಸರ್, ಕ್ಷಮಿಸಿ, ಸಾಧ್ಯನೇ ಇಲ್ಲ. ಬೇಕಿದ್ರೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಹೋಮ್ ಸ್ಟೇ ಇದೆ. ನೀವು ಅಲ್ಲಿವತ್ತು ಸ್ಟೇ ಆಗಿ ನಾಳೆ ಆಫೀಸ್ ಟೈಮ್ಗೆ ಇಲ್ಲಿಗೆ ಬಂದರೆ ಮೇಡಮ್ನ ಮೀಟ್ ಆಗ್ಬೋದು ಎಂದನು ಆ ವ್ಯಕ್ತಿ. ಸರಿ ಸರ್, ಇಷ್ಟು ವರ್ಷ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಹುಚ್ಚನ ಹಾಗೆ ಊರೂರು ಸುತ್ತಿದ್ದೀನಿ. ಇವಾಗ ಅವಳು ಇಲ್ಲೇ ಇದ್ದಾಳೆ ಅಂತ ಗೊತ್ತಾಗಿದೆ. ಇವತ್ತು ಒಂದಿನ ಕಳೆದ್ರೆ ನನ್ನ ಅನ್ಶಿ ನಂಗೆ ಸಿಗ್ತಾಳೆ. ಕಾಯ್ತೀನಿ ಸರ್, ಬರ್ತೀನಿ ಎಂದು ಹೊರಟವನು ಮತ್ತೆ ಹಿಂತಿರುಗಿ, ಸರ್ ಇನ್ನೊಂದು ವಿಷಯ, ನಿಮ್ಮ ಮೇಡಮ್ಗೆ ನಾನು ಬಂದಿರೋ ವಿಷಯ ಹೇಳೋದು ಬೇಡ. ನಾಳೆ ನಾನೇ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಪ್ಲೀಸ್ ಎಂದು ಕೋರಿಕೊಂಡನು. ಓಕೆ ಸರ್, ಹಾಗೇ ಆಗಲಿ, ಹೋಗಿ ಬನ್ನಿ ಎಂದು ನಗುತ್ತಾ ಆರುಷ್ನ ಕಳಿಸಿಕೊಟ್ಟನು ಆ ವ್ಯಕ್ತಿ. ಅವರಿಗೇನೋ ನಾಳೆ ನಿನಗೆ ನಾನೇ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅದು ಎಷ್ಟು ಸತ್ಯ ಅನ್ಶಿ? ನಾನಿಲ್ಲಿ ನಿನ್ನ ಹುಡುಕಿ ಬಂದಿರೋ ವಿಷಯ ನಿನಗೆ ಗೊತ್ತಾದರೆ ಮರುಕ್ಷಣ ನೀನು ಇಲ್ಲಿಂದನೂ ಹೊರಟು ಹೋಗ್ತೀಯ. ಅದಕ್ಕೆ ನಾನು ಅವ್ರ ಹತ್ರ ಹಾಗೆ ಹೇಳಿದ್ದು. ನನ್ನ ಮುದ್ದು ಕೋಳಿ ಮರಿ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ ಎಂದು ಸ್ವಗತ ನುಡಿದು ನಕ್ಕು ಅಲ್ಲಿಂದ ನಡೆದನು. ಹೋಮ್ ಸ್ಟೇಗೆ ಬಂದು ವಿಶ್ರಾಂತಿ ಮಾಡುತ್ತಾ ತನ್ನ ಗತಕಾಲದ ನೆನಪಿಗೆ ಜಾರಿದ ಆರುಷ್. 2 ವರ್ಷಗಳ ಹಿಂದೆ ಮುಂಜಾನೆಯ ಕೆಂಪಡರಿದ ಬಾನಲಿ ಉದಯಿಸುತ್ತಿರುವ ರವಿತೇಜ, ಗೂಡು ತೊರೆದು ಆಹಾರಕ್ಕಾಗಿ ಹಾರಿ ಹೋಗಲು ಕಾತರಿಸಿರುವ ಹಕ್ಕಿಗಳ ಗುಂಪು, ವೇಗವಾಗಿ ಚಲಿಸುತ್ತಿರುವಂತೆ ಕಾಣುವ ಕಾರ್ಪೆಟ್ ಕಟ್ಟಡಗಳ ಸಾಲು, ಏಕತಾನತೆ ಕಾಯ್ದುಕೊಳ್ಳುವ ವಾಹನಗಳ ಸದ್ದು ಎಲ್ಲ ಬೆರೆತು ಒಂದು ಹೊಸ ತೆರನಾದ ವಾತಾವರಣ ಸೃಷ್ಟಿಯಾಗಿತ್ತು. ಅದೇ ತಾನೇ ಜಿಟಿ ಜಿಟಿ ಮಳೆ ನಿಂತು ವಾತಾವರಣ ತಂಪಾಗಿ ತಂಗಾಳಿ ಬೀಸುತ್ತಿತ್ತು. ಸೂರ್ಯ ಹುಟ್ಟಿ ಸುಮಾರು ಹೊತ್ತಾದರೂ ರಾತ್ರಿಯಿಂದ ಸುರಿದ ಜಡಿಮಳೆಯಿಂದಾಗಿ ವಾತಾವರಣ ಬಿಸಿಯೇರದೆ ಇನ್ನೂ ತಂಪಾಗಿತ್ತು. ಗಿಜುಗುಡುತ್ತಿದ್ದ ನಗರದ ವಾತಾವರಣದಲ್ಲಿ FM ಅಲ್ಲಿ ಪ್ರಸಾರವಾಗುತ್ತಿದ್ದ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಸಾಂಗ್ ಕೇಳ್ತಾ ಯಾವುದೋ ಲೋಕದಲ್ಲಿ ತೇಲಾಡ್ತಾ ಸ್ನೇಹಿತ ಗಗನ್ನ ಭೇಟಿಗಾಗಿ ಹೊರಟಿದ್ದ ನಮ್ಮ ಕಥಾನಾಯಕ ಆರುಷ್. ಮೊಗದಲ್ಲಿ ಸಂತಸದ ಕಳೆ ಮನೆ ಮಾಡಿತ್ತು. ಕಾರು ಮಾತ್ರ ಅದಾವುದೂ ತನಗೆ ಸಂಬಂಧಿಸಿದ್ದಲ್ಲವೆಂಬಂತೆ ವೇಗವಾಗಿ ಚಲಿಸುತ್ತಲೇ ಇತ್ತು. ಅದರೊಂದಿಗೆ ಸವಾರಿ ಮಾಡುತ್ತಿದ್ದವನ ಯೋಚನಾ ಲಹರಿಯೂ ಕೂಡ. ಮಳೆ ಬಂದು ಬೆಂಗಳೂರು ರಸ್ತೆಗಳಲ್ಲಿ ಇರುವ ಗುಂಡಿಗಳೆಲ್ಲ ಮಳೆ ನೀರಿನಿಂದ ತುಂಬಿ ಹೋಗಿದ್ದವು. ತನ್ನದೇ ಯೋಚನೆಯಲ್ಲಿ FM ಕೇಳ್ತಾ ಕಾರು ಓಡಿಸುತ್ತಾ ರಸ್ತೆಯ ತೆಗ್ಗು ದಿಬ್ಬಗಳ ಅರಿವಿಲ್ಲದೆ ಒಂದೇ ಸ್ಪೀಡಲ್ಲಿ ಕಾರು ಓಡಿಸ್ತಾ ಇದ್ದವನ ಕಾರ್ ಚಕ್ರ ಒಂದು ಗುಂಡಿ ಸೇರ್ತು. ಮಹಾನಗರ ಪಾಲಿಕೆಯವರ ಕೃಪಾ ಕಟಾಕ್ಷ ಒಳ್ಳೆ ಕೆಲಸ ಮಾಡಿತ್ತು. ಪಕ್ಕದ ಫುಟ್ಪಾತ್ ಮೇಲೆ ಯಾವುದೋ ಕಂಪನಿ ಇಂಟರ್ವ್ಯೂಗೆ ತಡ ಆಗುತ್ತೆ ಎಂದು ಹೊರಟವಳ ಬಟ್ಟೆಗೆ ರಸ್ತೆಯ ನೀರಿನ ಅಭಿಷೇಕ ಸರಿಯಾಗಿ ಆಗಿತ್ತು. ಮೊದಲೇ ತಡ ಆಗುತ್ತೆ ಅನ್ನೋ ಆತಂಕ, ಜೊತೆಗೆ ಈಗ ಬಟ್ಟೆ ಎಲ್ಲ ಗಲೀಜು. ಇವಾಗೇನಪ್ಪ ಮಾಡೋದು ಅನ್ನೋ ಗಾಬರಿ ಬೇರೆ. ಇನ್ನೇನು ಆ ವ್ಯಕ್ತಿಗೆ ಬೈಬೇಕು ಅಂದ್ಕೊಳ್ಳೋದಕ್ಕೂ ಆರುಷ್ ಕಾರ್ ಯಾಕೆ ನಿಲ್ತು ಅಂತ ನೋಡೋಕೆ ಕೆಳಗಿಳಿತಾನೆ. ಅವನನ್ನು ನೋಡಿದ್ದೇ ಅನ್ಶಿಗೆ ಬೈಯೋದಿರಲಿ, ಮಾತಾಡೋಕ್ಕೂ ಮಾತುಗಳು ಧ್ವನಿಪೆಟ್ಟಿಗೆ ದಾಟಿ ಹೊರಗೆ ಬರ್ತಾ ಇಲ್ಲ. ಅವನನ್ನೇ ನೋಡ್ತಾ ಮೈಮರೆತು ನಿಂತಳು. ಆದರೆ ಇದು ಯಾವುದರ ಪರಿವೂ ಇಲ್ಲದ ಆರುಷ್
ಕಾರ್ ಏನೂ ಆಗಿಲ್ಲ, ಗುಂಡಿಗೆ ಬಿದ್ದಿದೆ ಎಂದು ತಿಳಿದು ಕಾರ್ ತಗೊಂಡು ಅಲ್ಲಿಂದ ಹೊರಟು ಹೋದನು. ಅವನು ಹೋಗಿ ಎಷ್ಟೋ ಹೊತ್ತಿಗೆ ವಾಸ್ತವಕ್ಕೆ ಬಂದವಳು ಸುತ್ತ ಕಣ್ಣಾಡಿಸಿದರೆ ಕಣ್ಣಿಗೆ ಕಂಡವನ ಸುಳಿವೇ ಇಲ್ಲ. ಎಷ್ಟೋ ವರ್ಷ ಅವಳ ಹೃದಯ ಯಾರಿಗಾಗಿ ಪರಿತಪಿಸಿತ್ತೋ ಇಂದು ಅವನು ತನ್ನ ಕಣ್ಣೆದುರಿಗೆ ಬಂದರೂ ಅವನನ್ನು ಮಾತನಾಡಿಸಲು ತನ್ನಿಂದ ಸಾಧ್ಯವಾಗದೇ ಇದ್ದಿದ್ದಕ್ಕೆ ಮರುಗುತ್ತಾ ನಡೆದಳು. ಅಲ್ಲೇ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ಬಟ್ಟೆಯೆಲ್ಲ ವಾಶ್ ಮಾಡಿಕೊಂಡು ಮತ್ತೆ ಆಫೀಸ್ ದಾರಿ ಹಿಡಿದವಳ ಚಿತ್ತದಲ್ಲಿ ಸಂಪೂರ್ಣ ಅವನದೇ ಚಿತ್ತಾರ. ಅದೇ ಮುಖ, ಅದೇ ಗತ್ತು, ಅದೇ ಗಾಂಭೀರ್ಯ. ಇಷ್ಟು ವರ್ಷ ಕಳೆದರೂ ಸ್ವಲ್ಪವೂ ಬದಲಾಗದ ಅವನ ಮುದ್ದು ಮುಖ. ಅದಕ್ಕೆ ಆ ಮುದ್ದು ಮಾಡೋ ಬಯಕೆ ನನ್ನದು ಎಂದುಕೊಂಡವಳು ತನ್ನ ಕಲ್ಪನೆಗೆ ತಾನೇ ನಾಚಿ ತಲೆಗೆ ಮುಟುಕಿಕೊಂಡು ಮುನ್ನಡೆದಳು. ಅದೊಂದು ಬಹು ಅಂತಸ್ತಿನ ಕಟ್ಟಡ. ಕಟ್ಟಡದ ಮೇಲೆ ಆಚಾರ್ಯ ಗ್ರೂಪ್ಸ್ ಅನ್ನೋ ದೊಡ್ಡ ಬೋರ್ಡ್. ತಲೆ ಎತ್ತಿ ನೋಡೋ ಅಷ್ಟು ಎತ್ತರದ ಕಟ್ಟಡ. ಬಿಲ್ಡಿಂಗ್ನ ವೈಭವ ನೋಡೇ ಅನ್ಷಿಯ ತಲೆ ತಿರುಗಿತು. ಇಂತಹ ದೊಡ್ಡ ಕಂಪನಿಯಲ್ಲಿ ತನಗೆ ಕೆಲಸ ಸಿಗುವುದು ಅನುಮಾನವೇ ಎನ್ನುತ್ತಾ ಹಿಂಜರಿಯುತ್ತಲೇ ಒಳಗಡೆ ಇಟ್ಟಳು. ಇಂಟರ್ವ್ಯೂ ನಡೆಯುತ್ತಿದ್ದ ಜಾಗಕ್ಕೆ ಹೋಗಿ ಅಂಜಿಕೆ ಹಿಂಜರಿಕೆಯಲ್ಲಿಯೇ ಕೂತವಳಿಗೆ ಅಲ್ಲಿ ಕೂತಿದ್ದವರ ನೋಡಿ ಇನ್ನೂ ಹಿಂಜರಿಕೆ ಶುರು ಆಯಿತು. ಅವರೆಲ್ಲ ಪಕ್ಕಾ ಕಾರ್ಪೊರೇಟ್ ಕಂಪನಿಗೆ ತಕ್ಕಂತೆ ಫಾರ್ಮಲ್ ಡ್ರೆಸ್ ಮಾಡಿಕೊಂಡು ಬಂದಿದ್ರೆ ನಮ್ಮ ಮುದ್ದು ಅನ್ಷಿ ಮಾತ್ರ ಸಲ್ವಾರ್ ಕಮೀಜ್ ಹಾಕಿದ್ದಳು. ಇದೇ ಅವಳ ಈ ಹಿಂಜರಿಕೆಗೆ ಪ್ರಮುಖ ಕಾರಣವಾಗಿತ್ತು. ಅವಳ ಸರದಿಯೂ ಬಂದು ಇಂಟರ್ವ್ಯೂ ಆಯಿತು. ನಮ್ಮ ಹುಡುಗಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ಸಿಕ್ತು. ಕೆಲಸ ಏನಪ್ಪ ಅಂದರೆ ಕಂಪನಿಯ ಹೊಸ MDಗೆ PA ಪೋಸ್ಟ್. ಇವಳೇ ಸೆಲೆಕ್ಟ್ ಆಗೋಕ್ಕೆ ಪ್ರಮುಖ ಕಾರಣ ಇವಳ ಸಿಂಪ್ಲಿಸಿಟಿ ಮತ್ತು ಇನ್ನೋಸೆನ್ಸ್. ಯಾಕೆ ಅಂದರೆ ಇಂಟರ್ವ್ಯೂ ಮಾಡ್ತಾ ಇದ್ದ ಪ್ರಭಾಕರ್ ಅವರು ಅವರ ಮಗನಿಗೆ ಪರ್ಸ್ನಲ್ ಸೆಕ್ರೆಟರಿ ಪೋಸ್ಟ್ಗೆ ಹುಡುಗಿ ನೋಡ್ತಾ ಇದ್ರು ಅನ್ನೋಕ್ಕಿಂತ ತಮ್ಮ ಮನೆಗೆ ತಕ್ಕನಾದ ಸೊಸೆನ ನೋಡ್ತಾ ಇದ್ರು ಅಂದರೆ ತಪ್ಪಾಗಲ್ಲ. ಮದುವೆ ಆಗು ಅಂತ ಎಷ್ಟೇ ಮಗನಿಗೆ ದುಂಬಾಲು ಬಿದ್ದರೂ ಮಾತು ಕೇಳದವನಿಗಾಗಿ PA ಮುಖಾಂತರ ಹೆಣ್ಣು ನೋಡೋ ಕಾರ್ಯಕ್ರಮ ನಡೆದಿತ್ತು. ಪಾಪ ನಮ್ಮ ಹುಡುಗಿ ಇದು ಯಾವುದರ ಪರಿವೆಯೂ ಇಲ್ಲದೆ ಅಪಾಯಿಂಟ್ಮೆಂಟ್ ಲೆಟ್ರ್ ತಗೊಂಡು ಖುಷಿಯಿಂದ ಮನೆಗೆ ಸ್ವೀಟ್ಸ್ ತಗೊಂಡು ಹೋದಳು. ಇವಳು ನಮ್ಮ ಕಥೆಯ ನಾಯಕಿ ಅನ್ಷಿ. ತಾಯಿ ಇಲ್ಲದ ತಬ್ಬಲಿ. ಇವಳು ಹುಟ್ಟುತ್ತಾನೆ ತಾಯಿಯನ್ನು ಕಳೆದುಕೊಂಡ ನತದೃಷ್ಟೆ. ತಾಯಿ ಮುಖ ಬರೀ ಫೋಟೋಲಿ ನೋಡಿರೋದು. ತಂದೆ ಮತ್ತು ಮಗಳು ಮಾತ್ರ ಮನೆಯಲ್ಲಿರೋದು. ಅಪ್ಪನ ಮುದ್ದಿನ ಮಗಳು. ಇನ್ನೊಂದು ಮದುವೆ ಆದರೆ ತಮಗೆ ಹೆಂಡತಿ ಸಿಗಬಹುದು, ಆದರೆ ತಮ್ಮ ರಾಜಕುಮಾರಿಗೆ ತಾಯಿ ಸಿಗಲಾರಳು ಎಂದು ಚಿಕ್ಕ ವಯಸ್ಸಿನಲ್ಲಿಯೇ ವೈಧವ್ಯ ಪ್ರಾಪ್ತಿ ಆಗಿದ್ದರೂ ತಮ್ಮ ಇಡೀ ಜೀವನವನ್ನು ಮಗಳಿಗಾಗಿಯೇ ಮೀಸಲಿಟ್ಟ ತಂದೆ ಅಂದರೆ ಅನ್ಷಿಗೆ ಪ್ರಾಣ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದವರು 1 ವರ್ಷದ ಹಿಂದೆ ಹಾರ್ಟ್ ಪ್ರಾಬ್ಲಮ್ ಆಗಿ ಕೆಲಸ ಬಿಟ್ಟಿದ್ದರು. ಇದ್ದ ಬದ್ದ ಸೇವಿಂಗ್ ಹಣ ಎಲ್ಲ ಆಪರೇಷನ್ಗೆ ಖರ್ಚು ಆಗಿತ್ತು. ಹಾಗಾಗಿ MBA ಮಾಡೋ ತನ್ನ ಕನಸನ್ನು ಕೈಬಿಟ್ಟ ನಮ್ಮ ಮುದ್ದು ಹುಡುಗಿ ಈಗ ಅಪ್ಪನಿಗಾಗಿ ಕೆಲಸ ಹುಡುಕುತ್ತಿದ್ದಳು. ಇಂದು ಸಿಕ್ಕ ಕೆಲಸ ಅವಳ ಕಷ್ಟಕ್ಕೆ ಆಸರೆಯಾಗಿತ್ತು. ಕತೆ ಮುಂದುವರಿಯುವುದು. ಹಾಯ್ ನನ್ನ ಕನಸುಗಳ ಅಕ್ಷರಧಾರೆ ಕೇಳುಗರೆ, ಇನ್ಮೇಲೆ ಕತೆ ಕೇಳೋದ್ರ ಜೊತೆಗೆ ಒಂದು ಆಟ ಆಡೋಣ. ಏನಂತೀರಾ? ಎಲ್ರಿಗೂ ಒಪ್ಪಿಗೆ ಅಲ್ವಾ? ತುಂಬ ದಿನದಿಂದ ಇಂಥದ್ದೊಂದು ಯೋಚನೆ ತಲೆಯಲ್ಲಿ ಬಂದಿತ್ತು. ಅದನ್ನು ಈಗ ಕಾರ್ಯರೂಪಕ್ಕೆ ತರ್ತಾ ಇದ್ದೀನಿ. ನಾನಂತೂ ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ? ಬನ್ನಿ, ಅದೇನು ಆಟ ಅಂತ ನೋಡೋಣ. ಪ್ರತಿ ಸಂಚಿಕೆಯ ಕೊನೆಯಲ್ಲಿ ನಾನು ಒಂದು ಒಗಟು ಹಾಕ್ತೀನಿ. ಉತ್ತರ ತಿಳಿದವರು ಕಮೆಂಟ್ ಮಾಡಿ ಆನ್ಸರ್ ಹೇಳಿ. ನೆಕ್ಸ್ಟ್ ಎಪಿಸೋಡ್ ಹಾಕುವಾಗ ಸರಿ ಉತ್ತರ ಕೊಟ್ಟವ್ರ ಹೆಸರು ಮತ್ತು ಸರಿ ಉತ್ತರ ಏನು ಅಂತ ನಾನು ಹೇಳ್ತೀನಿ. ಇದು ಜಸ್ಟ್ ಫಾರ್ ಫನ್ ಅಷ್ಟೇ, ಓಕೆನಾ? ಶುರು ಮಾಡೋಣ ಹಾಗಿದ್ರೆ. ಬನ್ನಿ ಹಾಗಾದರೆ ಮೊದಲ ಒಗಟು ಏನಂತ ನೋಡೋಣ. ಹಸಿರು ಮೈ ಹಳದಿ ಮೈ ಪೇಟೆಯಲ್ಲಿ ಕೂತು ಎಲ್ರನ್ನೂ ಕರೆಯುತ್ತೆ. ಏನದು? ಉತ್ತರ ಗೊತ್ತಿರೋರು ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರ ಹೇಳಿ. ನಾಳೆ ಮುಂದಿನ ಸಂಚಿಕೆಯಲ್ಲಿ ಸರಿಯಾದ ಉತ್ತರ ಕೊಟ್ಟವರ ಹೆಸರು ಮತ್ತು ಸರಿಯಾದ ಉತ್ತರವನ್ನು ಹೇಳ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ.
ನಾನು ನಿಮ್ಮ ಅಶ್ವಿನಿ ಜೈನ್. ಬಾಯ್ ಬಾಯ್. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.